ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ರೀಡಿಂಗ್ ಲಾಸ್ಟ್ ವಿಡಿಯೋದ ನೋ ಕಾಂಟ್ಯಾಕ್ಟ್ ರಿಲೇಶನ್ಶಿಪ್ ನ ಕಂಟಿನ್ಯೂಟಿ ಆಗಿರುತ್ತೆ. ಸೊ ಎಷ್ಟೊಂದ್ ಜನ ಮೆಸೇಜ್ ಮಾಡಿದೀರಾ, ಸೊ ಕಮೆಂಟ್ಸ್ ಅಲ್ಲಿ ಕೇಳಿದೀರಾ ಅವರು ಮತ್ತೆ ಬರ್ತಾರಾ, ಮತ್ತೆ ಸಿಗ್ತಾರಾ, ಸೊ ಅವರ ಮುಂದಿನ ಹೆಜ್ಜೆ ಏನು ಅಂತ. ಸೊ ಆದ್ರಿಂದ ಅದನ್ನೇ ಇಟ್ಕೊಂಡು ಟೈಟಲ್ ಅಲ್ಲಿ ಅದೇ ಟಾಪಿಕ್ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ. ಅವರು ಮತ್ತೆ ನಿಮ್ಮ ಸಂಪರ್ಕಕ್ಕೆ ಬರ್ತಾರಾ, ಅವರ ಮುಂದಿನ ಹೆಜ್ಜೆ ಏನು, ಅವರು ಸಂಪರ್ಕ ಮಾಡ್ತಾರ, ಮೆಸೇಜ್ ಬರ್ತಾ, ಅವರ ಮೌನ ಮುರಿದು ಆ ನಿಮ್ಮ ಹತ್ರ ಬಂದಿ ಮಾತಾಡ್ತಾರ ಅಂತ ತಿಳ್ಕೊಳ್ಳೋಣ. ನಿಮ್ಮ ಪಾರ್ಟ್ನರ್ ಮತ್ತೆ ನಿಮ್ಮ ಸಂಪರ್ಕಕ್ಕೆ ಒಂದು ಕುತೂಹಲ ಏನು ನಿಮಗೆ ಮೂಡ್ಸಿದೆ, ಬರ್ತಾರಾ ಇಲ್ವಾ ಅಂತ ಈ ಲವ್ ಟ್ಯಾರೋ ರೀಡಿಂಗ್ ಅಲ್ಲಿ ಅವರ ಎನರ್ಜಿ, ಭಾವನೆ ಮತ್ತು ಸಂಪರ್ಕದ ಸಾಧ್ಯತೆಗಳು ಏನಿದೆ ಅಂತ ತಿಳಿಯೋಣ. ಅದ್ರ ಜೊತೆ ಡಿವೈನ್ ಸಂದೇಶದಿಂದ ನಿಮ್ಗೆ ಏನ್ ಬರುತ್ತೆ, ಸೊ ನಿಮ್ಮ ಹತ್ರ ಬರೋದಿಕ್ಕೆ ಏನಾದ್ರೂ ಬ್ಲಾಕೇಜಸ್ ಇದೆಯಾ, ಅಡೆತಡೆಗಳು ಇದೆಯಾ, ಇಲ್ಲ ದೇವರ ಸಮಯಕ್ಕಾಗಿ ಕಾಯ್ಬೇಕಾಗಿದ್ಯಾ, ಇಲ್ಲ ನಂಬಿಕೆ ಇಡ್ಬೇಕಾ ಇನ್ನ ನಿಮ್ಮ ಪಾರ್ಟ್ನರ್ ಮೇಲೆ ಅನ್ನೋದು ಕೂಡ ತಿಳ್ಕೊಳ್ಳೋಣ. ನಿಮ್ಗೆ ರೆಸನೇಟ್ ಆದ್ರೆ ಮಾತ್ರ ಈ ರೀಡಿಂಗ್ ನ ತಗೊಳ್ಳಿ. ಸೊ ರೆಸನೇಟ್ ಆಗಿಲ್ಲ ಅಂದ್ರೆ ಇಲ್ಲಿಗೆ ಬಿಟ್ಬಿಡಿ. ಸೊ ಯಾರಿಗೆಲ್ಲ ರೆಸನೇಟ್ ಆಗುತ್ತೋ ಅವರು ನನಗೆ ಕಮೆಂಟ್ ಅಲ್ಲಿ ನಿಮ್ಮ ಫೀಡ್ಬ್ಯಾಕ್ ನ ತಿಳಿಸಿ. ಎಸ್ ಅಂತ ಟೈಪ್ ಮಾಡಿ, ಇಲ್ಲ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನಿಮ್ನ ನೀವು ಟೈಪ್ ಮಾಡೋದ್ರಿಂದ ನಾನು ಮಾಡೋ ರಿಚುವಲ್ಸ್ ಅಲ್ಲಿ ನಿಮ್ಮ ನೇಮ್ಸ್ ನ ಆಡ್ ಮಾಡ್ತೀನಿ. ಯಾವುದೇ ತರ ಕಾಸ್ಟ್ ಇರೋದಿಲ್ಲ. ಸೊ ಯಾರಿಗೆಲ್ಲ ತುಂಬಾ ಬ್ಲಾಕೇಜಸ್ ಇದೆ, ಏನ್ ಮಾಡಿದ್ರು ಕನೆಕ್ಟ್ ಆಗ್ತಾ ಇಲ್ಲ, ನಾವು ಕಾಂಟ್ಯಾಕ್ಟ್ ಆಗ್ತಿಲ್ಲ ಅಂದಾಗ ಸೊ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ನ ವರ್ಕ್ ಮಾಡಿ, ಖಂಡಿತ ಸಾಧ್ಯ ಇದೆ, ಯೂನಿವರ್ಸ್ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇಂದಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್ ನ 3 ಟೈಮ್ಸ್ ಖುಷಿ ಖುಷಿಯಾಗಿ ಹೇಳ್ಕೊಂಡು ಈ ರೀಡಿಂಗ್ ನ ನೋಡೋದಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಮೊದಲಿಗೆ ಇಲ್ಲಿ ಪೇಜ್ ಆಫ್ ಕಪ್ಸ್ ಬಂದಿದೆ, ಕಿಂಗ್ ಆಫ್ ವಾಂಡ್ಸ್ ಬಂದಿದೆ, ಸೊ 2 ಆಫ್ ಸ್ವಾರ್ಡ್ಸ್ ಬಂದಿದೆ. ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಫಸ್ಟ್ ಮೊದಲಿಗೆ ಪೇಜ್ ಆಫ್ ಕಪ್ಸ್ ಬಂದಿದೆ. ಸೊ ನಿಮ್ಮ ಪಾರ್ಟ್ನರ್ ಇಂದ ಏನಾದ್ರೂ ಮೆಸೇಜ್ ಬರ್ತಾ, ಹಾರ್ಟ್ ಮೆಸೇಜ್ ಆಲ್ರೆಡಿ ಕನೆಕ್ಟ್ ಆಗಿದೆಯಾ ಅಂತ ನಾವು ನೋಡೋಣ. ಸೊ ಇಲ್ಲಿ ತುಂಬಾ ಸ್ಟ್ರಾಂಗ್ ಸೈನ್ ಇದೆ, ನಿಮ್ಮ ಪರ್ಸನ್ ನಿಮ್ ಬಗ್ಗೆ ಥಿಂಕ್ ಮಾಡ್ತಾ ಇದಾರೆ, ನಿಮ್ಮನ್ನ ರೀಚ್ ಆಗ್ಬೇಕು ಅಂತ ಥಿಂಕ್ ಮಾಡ್ತಾ ಇದಾರೆ. ಸೊ ಇಲ್ಲಿ ಪೇಜ್ ಆಫ್ ಕಪ್ಸ್ ಏನ್ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಕಮ್ಯುನಿಕೇಶನ್ ಬರುತ್ತೆ, ಅದು ಎಮೋಷನ್, ಕ್ಯೂರಿಯಾಸಿಟಿ ಅಂಡ್ ಅಫೆಕ್ಷನ್ ನ ತೋರಿಸುತ್ತೆ. ಸೊ ನಿಮ್ಮ ಪರ್ಸನ್ ತುಂಬಾ ಡೇ ಡ್ರೀಮ್ ಆಗಿ ಯೋಚನೆ ಮಾಡ್ತಾ ಇದಾರೆ, ಹಗಲು ರಾತ್ರಿ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ. ಸೊ ತುಂಬಾನೇ ನಿಮ್ಮ ಜೊತೆ ನಡೆದಿರುವಂತ ಕಾನ್ವರ್ಸೇಷನ್ಸ್ ಆಲ್ರೆಡಿ ಏನಿದೆ ಅದನ್ನ ರಿಪ್ಲೈ ಮಾಡ್ಕೊಂಡು ಮನ್ಸಲ್ಲಿ ಫೀಲ್ ಮಾಡ್ತಾ ಇದಾರೆ. ಸೊ ಆ ವೇವ್ಸ್ ಆಗಿರ್ಬೋದು. ಸೊ ಮೇ ಬಿ ಅವರು ಇವಾಗ ಹೋಲ್ಡ್ ಮಾಡಿರ್ಬೋದು, ಫೋನ್ ಮಾಡೋದು, ಇಲ್ಲ ಮೆಸೇಜ್ ಟೈಪ್ ಮಾಡೋದು, ಇಲ್ಲಾಂದ್ರೆ ಮಾಡಿ ಸುಮ್ನೆ ಮೆಸೇಜ್ ನಿಮ್ಗೆ ಮಾಡ್ಬೇಕು ಅಂತ ಹೇಳಿ ಟೈಪ್ ಮಾಡಿ ಡಿಲೀಟ್ ಮಾಡೋ ತರ ಆತರ ಆಗ್ತಾ ಇದೆ. ಇಲ್ಲಿ ಪೇಜ್ ಎನರ್ಜಿ ಏನ್ ಹೇಳ್ತಾ ಇದೆ ಅಂದ್ರೆ ಅವರು ಎಕ್ಸ್ಪ್ರೆಸ್ ಮಾಡ್ಬೇಕು, ನಾನು ಎಕ್ಸ್ಪ್ರೆಸ್ ಮಾಡ್ಬೇಕು, ಬಟ್ ಎಲ್ಲೋ ಶೈ ಇದೆ, ಅನ್ಶೋರ್ ಆಗಿದ್ದೀನಿ ಅಂತ ಹೇಳ್ತಾ ಇದೆ. ಬಟ್ ಸ್ಟಿಲ್ ಅವರ ಹಾರ್ಟ್ ಅಲ್ಲಿ ನಿಮ್ಗೆ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ನಿಮ್ಮ ಬಗ್ಗೆ ಇಮೇಜ್ ಮಾಡ್ತಾ ಇದ್ದಾರೆ. ಅವರು ಮೇ ಬಿ ಕಾಂಟ್ಯಾಕ್ಟ್ ಆಗೋದಿಕ್ಕೆ ಎಲ್ಲಾ ತರನು ಯೋಚನೆ ಮಾಡ್ತಾ ಇದ್ದಾರೆ. ಸೊ ಎಮೋಷನಲ್ ಮೆಚುರಿಟಿ ಇನ್ನ ಸ್ಟಿಲ್ ಡೆವಲಪಿಂಗ್ ಅಂತ ಹೇಳ್ಬೋದು. ಇದ್ರ ಜೊತೆ ಅವರು ಎಕ್ಸ್ಪ್ರೆಸ್ ಮಾಡ್ಬೇಕು ಪ್ರೀತಿನ, ಆದ್ರೆ ಫಿಯರ್ ಆಫ್ ರಿಜೆಕ್ಷನ್ ಏನಾದ್ರೂ ಆಗುತ್ತಾ, ಇಲ್ಲ ನಿಮ್ಮ ರಿಯಾಕ್ಷನ್ ಏನಾದ್ರೂ ಬೇರೆ ತರ ಆಗುತ್ತಾ, ಸೊ ಅವರ ಡಿಸೈರ್ ತಕ್ಕಂತೆ ಇರೋದಿಲ್ವಾ ಅಂತ ಯೋಚನೆ ಮಾಡ್ತಾ ಇದಾರೆ. ಕರೆಂಟ್ ಎನರ್ಜಿ, ಮೆಸೇಜ್ ಆಫ್ ದ ಹಾರ್ಟ್ ಅಲ್ಲಿ ಕರೆಂಟ್ ಎನರ್ಜಿ ಏನಿದೆ ಅಂತ ನಾವು ನೋಡೋದಾದ್ರೆ, ಸೊ ಅವರು ಎಮೋಷನಲಿ ಓಪನ್ ಆಗಿದ್ದಾರೆ, ಬಟ್ ಹೆಸಿಟೇಟ್ ಮಾಡ್ತಾ ಇದಾರೆ, ಏನಾಗುತ್ತೋ ಏನೋ ಅಂತ ಭಯ ಇದೆ. ಸೊ ಇಲ್ಲಿ ಆಕ್ಷನ್ ಇಂಪಲ್ಸ್ ಅಂತ ನಾವು ನೋಡೋದಾದ್ರೆ ಎಸ್, ಖಂಡಿತ ಮೆಸೇಜ್ ಬರುತ್ತೆ. ಒಂದು ಅಪಾಲಜಿ, ಏನಾದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ರಿಲೇಶನ್ಶಿಪ್ ಅಲ್ಲಿ ಇದ್ದಿ ನೋ ಕಾಂಟ್ಯಾಕ್ಟ್ ಅಲ್ಲಿ ಹೋಗಿದ್ರೆ ಸೊ ಅಪಾಲಜಿ ಕೇಳ್ತಾರೆ. ಸೊ ಒಂದು ಔಟ್ರೀಚ್ ಮಾಡ್ತಾರೆ, ಲೈಕ್ ನಿಮ್ಮನ್ನ ಸೋಷಿಯಲ್ ಮೀಡಿಯಾ ಅಲ್ಲಿ ಕನೆಕ್ಟ್ ಆಗೋದು, ಸ್ಟೋರಿ ಬರ್ಕೊಳ್ಳೋದು, ಇಲ್ಲಾಂದ್ರೆ ಏನಾದ್ರು ಸ್ಟೇಟಸ್ ಹಾಕೋದು, ಇಂಡೈರೆಕ್ಟ್ ಟೆಕ್ಸ್ಟ್ ಮಾಡೋದು. ಸೊ ಇದೆಲ್ಲ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ಸೆಕೆಂಡ್ ಕಾರ್ಡ್ ನೀವು ನೋಡ್ತಾ ಇರ್ಬೋದು, ಕಿಂಗ್ ಆಫ್ ವಾಂಡ್ಸ್ ಬಂದಿದೆ. ಸೊ ಕಾನ್ಫಿಡೆನ್ಸ್ ಏನಾಗ್ತಾ ಇದೆ, ರೈಸ್ ಆಗ್ತಾ ಇದೆಯಾ ಇಲ್ವಾ, ಡಿಸೈರ್ ಇದೆಯೋ ಇಲ್ವೋ, ಅವ್ರಿಗೆ ಆಕ್ಷನ್ ತಗೊಳೋದಕ್ಕೆ ಆಸೆ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ನಾವು ನೋಡೋಣ ಸೆಕೆಂಡ್ ಕಾರ್ಡ್ ಅಲ್ಲಿ. ಸೊ ಈ ಕಾರ್ಡ್ ಅಲ್ಲಿ ನೀವು ನೋಡ್ತಾ ಇರ್ಬೋದು, ಸೊ ಇಲ್ಲಿ ತುಂಬಾ ಎನರ್ಜಿ ಶಿಫ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಬೋಲ್ಡ್ ಇಂಟೆನ್ಷನ್ ಬರುತ್ತೆ ಅವ್ರಿಗೆ. ಒಂದ್ಸತಿ ಇಲ್ಲಿ ಎಸಿಟೇಷನ್ ನ ಕಳ್ಕೊಂಡು ಬೋಲ್ಡ್ ಆಗಿ ಇಂಟೆನ್ಷನ್ ಇಂದ ಅವರು ನಿಮ್ಮನ್ನ
ಸ್ಲೋ ಆಗಿ ಮೂವ್ ಆಗ್ತಾರೆ, ಎಮೋಷನಲ್ ಕನ್ಫ್ಯೂಷನ್ ಇಂದ ಕ್ಲಾರಿಟಿಯಿಂದ ತಗೊಳ್ತಾರೆ, ತುಂಬಾ ಕರೇಜ್ ಆಗಿರ್ತಾರೆ. ಒಂದು ರಾಜ ಹೇಗೆ ಕರೇಜ್ ಆಗಿ ಇರ್ತಾರೋ ಅದೇ ತರಾನೇ ಸೊ ನಿಮ್ಮ ಪಾರ್ಟ್ನರ್ ಕರೇಜ್ ಇಂದ ಅವರು ಕ್ಲಾರಿಟಿ ತಗೊಂಡು ನಿಮ್ಮ ಹತ್ರ ಬರ್ತಾರೆ. ಸೊ ಇಲ್ಲಿ ತುಂಬಾ ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ, ಡಿಟರ್ಮಿನೇಷನ್ ಏನಿದೆ ನಿಮ್ಮ ಜೊತೆ ಅದನ್ನ ಸೊ ಅದು ಮುಂದಕ್ಕೆ ಹೊಂದ್ಸ್ಕೊಂಡು ಹೋಗ್ತಾರೆ. ಸೊ ಇಲ್ಲಿ ಅವ್ರಿಗೆ ಏನ್ ಬೇಕು ಏನ್ ಬೇಡ ಅಂತ ಎಲ್ಲ ಗೊತ್ತಿದೆ, ಅದ್ರ ಪ್ರಿಪೇರ್ ಆಗ್ತಾ ಇದಾರೆ, ಚಾರ್ಜ್ ಮಾಡ್ಕೊಂತಾ ಇದಾರೆ ಸಿಚುವೇಶನ್ ಅಂತ ಹೇಳ್ಬೋದು. ಸೊ ಅವರು ಇಷ್ಟು ದಿವಸ ಹೋಲ್ಡ್ ಬ್ಯಾಕ್ ಮಾಡಿದ್ರು, ಬಟ್ ಪ್ಯಾಷನ್ ಏನಿದೆ, ಅವರ ಡಿಸೈರ್ ಏನಿದೆ ಅದನ್ನ ರೀಕನೆಕ್ಟ್ ಮಾಡ್ಕೋಬೇಕು, ಓವರ್ ಪವರ್ ಬರ್ಬೇಕು, ಆ ಫಿಯರ್ ಇಂದ ಓವರ್ ಆಕ್ಟ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದಾರೆ. ಸೊ ಇಲ್ಲಿ ನಿಮ್ಮ ಪರ್ಸನ್ ಅವ್ರಿಗೆ ಅವರೇ ಹೇಳ್ಕೊಂತಾ ಇದಾರೆ, ಸೊ ನಿಮ್ಮ ಜೊತೆ ಡಿಸ್ಟೆನ್ಸ್ ಏನಿದೆ ಅದನ್ನ ನಾನು ತಡ್ಕೊಳಕ್ಕೆ ಆಗ್ತಾ ಇಲ್ಲ, ಸೊ ನಾನು ಏನಾದ್ರೂ ಸಮಥಿಂಗ್ ಮಾಡ್ಬೇಕು, ಐ ನೀಡ್ ಟು ಡೂ ಸಮಥಿಂಗ್ ಅಂತ ಹೇಳ್ತಾ ಇದಾರೆ. ಸೊ ಕರೆಂಟ್ ಎನರ್ಜಿ ಅವರಿಗೆ ಸೊ ಕಾನ್ಫಿಡೆನ್ಸ್ ರೈಸ್ ಆಗುತ್ತಾ, ಡಿಸೈರ್ ಇದೆಯಾ ಅವ್ರಿಗೆ ಆಕ್ಷನ್ ತಗೊಳಕ್ಕೆ ಅಂತ ನೋಡೋದಾದ್ರೆ ಖಂಡಿತ ಅವರ ಕರೆಂಟ್ ಎಮೋಷನ್ಸ್ ಅಲ್ಲಿ ಡಿಸೈರ್ ಇದೆ, ಪ್ಯಾಷನ್ ಇದೆ, ಇನ್ನರ್ ಫೈರ್ ಇದೆ, ಮನಸ್ಸಿನೊಳಗಡೆ ಬೆಂಕಿ ಜ್ವಾಲೆ ಇದೆ, ನಿಮ್ಮ ಜೊತೆ ಕನೆಕ್ಟ್ ಆಗ್ಬೇಕು ಬೇಗ ಅಂತ ತುಂಬಾ ಆತರದಿಂದ ಇದ್ದಾರೆ. ಆಕ್ಷನ್ ಇಂಪಲ್ಸ್ ಆಗಿ ಇದೆಯಾ ಅಂತ ನಾವು ನೋಡೋದಾದ್ರೆ ಅವರು ಪ್ಲಾನ್ ಮಾಡ್ತಾ ಇದಾರೆ ರೈಟ್ ಟೈಮ್ಗೋಸ್ಕರ, ರೈಟ್ ಮೂವ್ ಮಾಡೋದಕ್ಕೋಸ್ಕರ. ಸೊ ಎನರ್ಜಿ ಬಂದು ರಾಜನ್ ಎನರ್ಜಿ ಆಗಿರುತ್ತೆ, ಆಕ್ಷನ್ ಓರಿಯೆಂಟೆಡ್ ಆಗಿರುತ್ತೆ. ಖಂಡಿತ ಮೆಸೇಜ್ ಬರುತ್ತೆ, ಕಾಲ್ ಆರ್ ಮೀಟಿಂಗ್ ಏನೋ ಒಂದು ಆಗುತ್ತೆ ನಿಮ್ಮಿಬ್ಬರ ಮಧ್ಯೆ. ತುಂಬಾ ಕಾನ್ಫಿಡೆನ್ಸ್ ಪೀಕ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಥರ್ಡ್ ಕಾರ್ಡ್ ನೋಡ್ತಾ ಇರ್ಬೋದು, 2 ಆಫ್ ಸ್ವಾರ್ಡ್ಸ್ ಬಂದಿದೆ. ಸೊ ಅವರು ಬರೋದಿಕ್ಕೆ ಕಾನ್ಫಿಡೆನ್ಸ್ ತಗೋಬಹುದು, ಹೆಸಿಟೇಷನ್ ಮಾಡ್ತಾ ಇರ್ಬೋದು. ಸೊ ಮೆಂಟಲ್ ಆಗಿ ಅವರು ಮೆಂಟಲಿ ಪ್ರಿಪೇರ್ ಆಗಿದಾರಾ, ಮೆಂಟಲಿ ಏನಾದ್ರೂ ಕಾನ್ಫ್ಲಿಕ್ಟ್ ನ ನೋಡ್ತಾ ಇದಾರಾ ಅಂತ ನಾವು ನೋಡೋದಾದ್ರೆ, ಸೊ ಏನಾದ್ರೂ ಫಿಯರ್ ಆಫ್ ರಿಜೆಕ್ಷನ್ ಅವ್ರಿಗೆ ಇದೆಯಾ ಅಂತ ನೋಡೋದಾದ್ರೆ ಈ 2 ಆಫ್ ಸ್ವಾರ್ಡ್ಸ್ ಅಲ್ಲಿ ಸೊ ಅವರ ಎನರ್ಜಿ ತುಂಬಾ ಸ್ಲೋ ಆಗಿ ಇದೆ ಅಂತ ಗೊತ್ತಾಗಿದೆ. ಸೊ ಇಲ್ಲಿ 2 ಆಫ್ ಸ್ವಾರ್ಡ್ಸ್ ಅಲ್ಲಿ ಇಂಡಿಸಿಷನ್ ತಗೊಳ್ತಾರೆ, ತುಂಬಾ ಇಂಟರ್ನಲ್ ಕಾನ್ಫ್ಲಿಕ್ಟ್ ನಡೀತಾ ಇದೆ. ಅವರ ಮನಸ್ಸು ಇಲ್ಲಿ ರೀಚ್ ಆಗ್ಬೇಕು, ಇಲ್ಲಿ ಪ್ಯಾಷನ್ ಇದೆ, ಬರ್ನ್ ಆಗ್ತಾ ಇದೆ ಅವರ ಮನಸ್ಸಲ್ಲಿ, ನಿಮ್ಮನ್ನ ರೀಚ್ ಆಗಿ ನಿಮ್ ಜೊತೆ ಚೆನ್ನಾಗಿರ್ಬೇಕು, ರಾಜನ್ ತರ ಯೋಚನೆ ಮಾಡ್ತಾ ಇದಾರೆ, ತುಂಬಾ ಕರೇಜ್ ಇಟ್ಕೊಂಡು ಕಾನ್ಫಿಡೆನ್ಸ್ ಇಟ್ಕೊಂಡು ಅಂತ ಇಲ್ಲಿ ಹೇಳಿದ್ವಿ. ಇಲ್ಲಿ ಇದೆರಡು ಇದ್ರೂ ಕೂಡ ಅವರು ಯಾಕೆ ಮೆಂಟಲ್ ಕಾನ್ಫ್ಲಿಕ್ಟ್ ಅನುಭವಿಸ್ತಾ ಇದ್ದಾರೆ, ಫಿಯರ್ ಆಫ್ ರಿಜೆಕ್ಷನ್ ಅನುಭವಿಸ್ತಾ ಇದಾರೆ ಅಂದ್ರೆ ಅವರು ಏನೋ ಒಂದು ತುಂಬಾ ಓವರ್ ಥಿಂಕ್ ಮಾಡ್ತಾ ಇದಾರೆ, ಅವರ ಮೈಂಡ್ ಪ್ಯಾರಲೈಸ್ಡ್ ಆಗಿದೆ. ಸೊ ಏನನ್ನು ಕೆಲಸ ಮಾಡದೇ ಇರೋ ತರ ಆಗ್ತಾ ಇದೆ ಅವ್ರಿಗೆ ಭಯದಿಂದ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಏನು ಆತರ ಯೋಚನೆ ಮಾಡ್ತಾ ಇದಾರೆ ಅಂತ ಹೇಳೋದಾದ್ರೆ, ಸೊ ಏನು ಅವರು ಮೂವ್ ಆನ್ ಆಗಿದ್ರೆ, ನೀವು ಮೂವ್ ಆನ್ ಆಗಿದ್ರೆ, ಇಲ್ಲ ನೀವು ಅವ್ರನ್ನ ರಿಜೆಕ್ಟ್ ಮಾಡಿದ್ರೆ, ಏನು ಚೇಂಜ್ ಆಗದೆ ಇದ್ರೆ, ಮತ್ತೆ ಕನೆಕ್ಟ್ ಆಗಿ ಮತ್ತೆ ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋಗಿರ್ತಾರೆ ಯಾವ್ದೋ ಒಂದು ವಿಚಾರಕ್ಕೆ, ಮತ್ತೆ ಅದು ಚೇಂಜ್ ಆಗದೆ ಇದ್ರೆ ಸೊ ಏನು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದೆ. ಸೊ ಅವರು ಇನ್ನ ಸ್ಟಿಲ್ ಕನ್ವಿನ್ಸ್ ಮಾಡ್ತಾ ಇದಾರೆ ಅವ್ರನ್ನ ಅವರು. ಸೊ ಏನು ಈಸಿಯಾಗಿ ಸ್ಟೆಪ್ ತಗೊಳಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಸೊ ಇಲ್ಲಿ 2 ಆಫ್ ಸ್ವಾರ್ಡ್ಸ್ ಇದು ಒಂದು ಟೆಂಪರರಿ ಆಗಿರುತ್ತೆ, ಟೆಂಪರರಿ ಫೀಲಿಂಗ್ಸ್ ಆಗಿರುತ್ತೆ. ಸೊ ಇದು ಬಂದು ಪರ್ಮನೆಂಟ್ ಫೀಲಿಂಗ್ಸ್ ಅಲ್ಲ ಅವ್ರದ್ದು. ಸೊ ಇದೊಂದು ಟೆಂಪರರಿ ಫೀಲಿಂಗ್ಸ್ ಆಗಿರುತ್ತೆ. ಒನ್ಸ್ ಎಮೋಷನಲ್ ಕ್ಲಾರಿಟಿನ ಅವರು ತಗೊಂಡಾಗ ಸೊ ಖಂಡಿತ ಆಕ್ಷನ್ ಚೂಸ್ ಮಾಡ್ತಾರೆ. ಏನಕ್ಕಂದ್ರೆ ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ನ ನಾವು ನೋಡಿರ್ಬೋದು. ಸೊ ಇಲ್ಲಿ ಹೆಸಿಟೇಷನ್ ನ ಬಿಟ್ಕೊಟ್ಟಿ ವಿನ್ ಆಗೋದಿಕ್ಕೆ ಅವರು ದಾರಿ ಮಾಡ್ಕೊಡ್ತಾರೆ. ಸೊ ಕರೆಂಟ್ ಎಮೋಷನ್ ಇಲ್ಲಿ ನೋಡೋದಾದ್ರೆ ನಾವು ಟೋನ್ ಆಗಿದೆ, ಸ್ವಲ್ಪ ಹಾರ್ಟ್ಗೂ ಲಾಜಿಕ್ಗೂ ಸೊ ಅವರು ಟೋನ್ ಆಗಿದೆ ಬಿಟ್ವೀನ್ ಅಂತ ಹೇಳ್ಬೋದು. ಆಕ್ಷನ್ ಟೈಮ್ ಲೈನ್ ಅಂತ ಇಲ್ಲಿ ನಾವು ನೋಡೋದಾದ್ರೆ ಅವರು ಆಕ್ಷನ್ ಸಡನ್ ಆಗಿ ತಗೊಳ್ತಾರೆ ಒಂದು ಸೈಲೆನ್ಸ್ ಫೇಸ್ ನಂತರ, ಎಸ್ಪೆಷಲಿ ಒಂದು ಕೆಲವು ವೀಕ್ಸ್ ಅಂತಾನೆ ಹೇಳ್ಬೋದು. ಕಾನ್ಫಿಡೆನ್ಸ್ ಓವರ್ ರೈಡ್ ಮಾಡಿ ಫಿಯರ್ ನ ಓವರ್ ರೈಡ್ ಮಾಡಿ ಬರುತ್ತೆ. ಸೊ ಫಿಯರ್ ನ ಓವರ್ ರೈಡ್ ಮಾಡಿ ಕಾನ್ಫಿಡೆನ್ಸ್ ಬಂದಾಗ ಇನ್ನ ಒಂದು ಕೆಲವು ವೀಕ್ಸ್ ಅಲ್ಲಿ ಅವರು ಖಂಡಿತ ಸ್ಪೆಷಲ್ ಆಗಿ ಆಕ್ಷನ್ ತಗೊಳ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಓವರ್ ಆಲ್ ಇಲ್ಲಿ ಎನರ್ಜೀಸ್ ರೀಡಿಂಗ್ ನಾವು ನೋಡೋದಾದ್ರೆ, ಸೊ ನೀವು ನಿಮ್ಮ ಪಾರ್ಟ್ನರ್ಗೆ ಏನ್ ವೇಟ್ ಮಾಡ್ತಾ ಇದ್ದೀರಾ, ಅವರು ವಾಪಸ್ ನಿಮ್ಮನ್ನ ಕನೆಕ್ಟ್ ಆಗ್ತಾರ ಅಂತ ನೋಡೋದಾದ್ರೆ ಪೇಜ್ ಆಫ್ ಕಪ್ಸ್ ಅಲ್ಲಿ ನಾವು ನೋಡಿದ್ವಿ ಎಮೋಷನಲ್ ಲಾಂಗಿಂಗ್ ತುಂಬಾನೇ ಇದೆ ಅಂತ. ಸೊ ಮೆಸೇಜ್ ಇಲ್ಲ ಎನರ್ಜಿ ಬಿಲ್ಡ್ ಆಗ್ತಾ ಇದೆ, ಖಂಡಿತ ಬರುತ್ತೆ. ಸೊ ಕಿಂಗ್ ಆಫ್ ವಾಂಡ್ಸ್ ಅಲ್ಲಿ ನಾವು ನೋಡಿದ್ವಿ ಪ್ಯಾಷನ್ ಇದೆ, ಕಾನ್ಫಿಡೆನ್ಸ್ ಇದೆ ನಿಮ್ಮನ್ನ ರೀಚ್ ಆಗೋದಕ್ಕೆ. ಸೊ ಇಲ್ಲಿ 2 ಆಫ್ ಸ್ವಾರ್ಡ್ಸ್ ಸ್ವಲ್ಪ ಹೆಸಿಟೇಷನ್ ಫಿಯರ್ ಇಂದ ಡಿಲೇ ಆಗ್ತಾ ಇದೆ, ಖಂಡಿತ ಆಕ್ಷನ್ ತಗೊಳ್ತಾರೆ ಬಟ್ ತುಂಬಾ ಲಾಂಗ್ ಆಗಿಲ್ಲ, ತುಂಬಾ
ವಿತಿನ್ ಫ್ಯೂ ವೀಕ್ಸ್ ಅಲ್ಲಿ ರೀಚ್ ಆಗ್ಬೋದು. ಸೊ ಕಮ್ಯುನಿಕೇಶನ್ ಆಗತ್ತಾ ಆಗಲ್ವಾ ಅನ್ನೋ ಸ್ಟ್ರೈಟ್ ಕ್ವೆಶನ್ ನೀವು ಕೇಳೋದಾದ್ರೆ ಎಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ರೀಡಿಂಗ್ ಅಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಆಗ್ತಾರೆ. ಸೊ ಏನಾದ್ರೂ ಫೈಟ್ ಇಂದನೂ ಕಾಂಟ್ಯಾಕ್ಟ್ ಆಗ್ಬೋದು, ಇಲ್ಲ ಓನ್ ಮೆಂಟಲ್ ಬ್ಲಾಕೇಜಸ್ ಏನಿದೆ ಅದನ್ನ ರಿಲೀಸ್ ಮಾಡಿ ಫೈಟ್ ಮಾಡಿ ನಿಮ್ಮನ್ನ ಕಾಂಟ್ಯಾಕ್ಟ್ ಆಗ್ಬೋದು. ಸೊ ಫುಲ್ ಆಗಿ ಕ್ಲಾರಿಟಿ ಸಿಕ್ಕದ್ಮೇಲೆ ಅವ್ರಿಗೆ ಕರೇಜ್ ಇಂದ ಅವರು ನಿಮ್ಮನ್ನ ರೀಚ್ ಆಗ್ತಾರೆ, ಒಂದು ಜೆನ್ಯೂನ್ ಎಮೋಷನ್ ಜೊತೆ ರೀಚ್ ಆಗ್ತಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೀವು ಮಾಡ್ಬೇಕಾಗಿರೋದು ಫಸ್ಟ್ ನೀವು ನೋಟಿಸ್ ಮಾಡಿ ಸ್ಮಾಲ್ ಎನರ್ಜೆಟಿಕ್ ಸೈನ್ಸ್ ಏನಾದ್ರೂ ಚೇಂಜಸ್ ಆಗ್ತಾ ಇದೆಯಾ, ಲೈಕ್ ಡ್ರೀಮ್ಸ್ ಅಲ್ಲಿ ಬರೋದು, ಸಡನ್ ಥಾಟ್ ಆಫ್ ದೆಮ್ ಬರೋದು, ಇಲ್ಲ ಸಬ್ಟಲ್ ಆನ್ಲೈನ್ ಇಂಟ್ರಾಕ್ಷನ್ಸ್ ಬರೋದು, ಏನಾದ್ರೂ ಲೈಕ್ ನಾನು ಏಂಜಲ್ ನಂಬರ್ಸ್ ನೋಡ್ದೆ ಅಂತ ಹೇಳ್ತೀರಾ. ಸೊ ತುಂಬಾ ತರ ನಿಮ್ಗೆ ಏನಾದ್ರೂ ಒಂದು ಲಾಜಿಕ್ ಆಗಿ ನಿಮ್ಗೆ ಎನರ್ಜಿ ಸೈನ್ಸ್ ನ ನೀವು ನೋಡ್ತೀರಾ, ಆತರ ಏನಾದ್ರೂ ಆಗ್ತಾ ಇದೆಯಾ ಅಂತ ನೋಡಿ. ಸೊ ಅದು ಒಂದು ಲೈಕ್ ಗ್ರೀನ್ ಸಿಗ್ನಲ್ ಅಂತಾನೆ ಹೇಳ್ಬೋದು ನಿಮ್ಮ ಪರ್ಸನ್ ನಿಮ್ಗೆ ಕನೆಕ್ಟ್ ಆಗೋದಿಕ್ಕೆ. ಸೊ ಯೂನಿವರ್ಸ್ ಕಡೆಯಿಂದ ಮೆಸೇಜಸ್ ಬರ್ತಾ ಇದೆ ಅಂತ ತಿಳ್ಕೊಬಹುದು. ಯಾರೆಲ್ಲ ನಂಬಿಕೆ ಇಟ್ಟಿ ಇದನ್ನ ನಂಬ್ತಾರೋ ಅವರಿಗೆ ಮಾತ್ರ ಇದು ವರ್ಕ್ ಆಗುತ್ತೆ. ಸೊ ಸುಮ್ನೆ ಏನೋ ಒಂದು ಲಾಜಿಕ್ ಹೇಳಿದ್ರು ಒಂದ್ ಮ್ಯಾಜಿಕ್ ಆಗ್ಬಿಡತ್ತಾ ಅಂತ ಹೇಳಿದ್ರೆ ದಯವಿಟ್ಟು ಅದಕ್ಕೆ ನನ್ನ ಹತ್ರ ಆನ್ಸರ್ಸ್ ಇಲ್ಲ. ಬಿಕಾಸ್ ಇಫ್ ಯು ಬಿಲೀವ್ ಇಟ್ ವಿಲ್ ಹ್ಯಾಪನ್ ಅಷ್ಟೇ ಅಂತ ನಾನು ಹೇಳೋದಕ್ಕೆ ಇಷ್ಟ. ನಾನ್ ನಂಬ್ತೀನಿ, ಅದರಿಂದ ನಾನು ರೀಡಿಂಗ್ಸ್ ಮಾಡ್ತೀನಿ. ಸೊ ನಿಮಗೆ ನಂಬಿಕೆ ಅದನ್ನ ಬಿಲೀವ್ ಮಾಡೋದು ಬಿಡೋದು ನಿಮ್ ಇಚ್ಛೆ ಆಗಿರುತ್ತೆ, ಯಾವುದೇ ತರ ಫೋರ್ಸ್ ಇರೋದಿಲ್ಲ. ಇದ್ರ ಜೊತೆಗೆ ಸೊ ನಿಮಗೆ ಏನಾದ್ರು ಮೆಸೇಜಸ್ ಆಕ್ಚುಯಲ್ ಮೆಸೇಜಸ್ ಅರೈವ್ ಆದ್ರೆ ಟ್ರಸ್ಟ್ ಮಾಡಿ ಆ ಪ್ರಾಸೆಸ್ ನ. ಎನರ್ಜಿ ಅಲೈನ್ ಆಗಿದೆ ನಿಮ್ಮ ಕನೆಕ್ಷನ್ ಅಲ್ಲಿ ರೀಕನೆಕ್ಷನ್ ಆಗೋದಿಕ್ಕೆ ಅಂತ ಹೇಳ್ತಾ ಈ ರೀಡಿಂಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಇದೇ ತರ ಪರ್ಸನಲ್ ರೀಡಿಂಗ್ಸ್ ಬೇಕಿದೆಯೋ, ರಿಚುವಲ್ಸ್ ಮಾಡ್ಕೊಳ್ಳೋ ಆಸೆ ಇದೆಯೋ, ಲೈಕ್ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಕನೆಕ್ಷನ್ ಅಲ್ಲಿ ತುಂಬಾನೇ ಬಿರುಕು ಬಿಟ್ಟಿದೆಯೋ, ಅದು ಯಾವ್ದಾದ್ರು ಥರ್ಡ್ ಪಾರ್ಟಿಯಿಂದ ತುಂಬಾನೇ ಮನ್ಸ್ ನೋವಾಗಿದ್ಯೋ, ಸೊ ದಯವಿಟ್ಟು ನೀವು ನನ್ನ ವಾಟ್ಸ್ಆಪ್ ಅಲ್ಲಿ ಕನೆಕ್ಟ್ ಆಗಿ. ಫಸ್ಟ್ ಟೈಮ್ ಬರೋರಿಗೆ ₹399 ಟ್ಯಾರೋ ರೀಡಿಂಗ್ ಚಾರ್ಜಸ್ ಆಗಿರುತ್ತೆ. ಸೊ ಅದ್ರ ನಂತರ ಏನಾದ್ರು ರಿಚುವಲ್ಸ್ ಮಾಡಿಸ್ಕೊಡ್ತೀರಾ ಅಂದ್ರೆ ಅಡಿಷನಲ್ ಚಾರ್ಜಸ್ ಆಗಿರುತ್ತೆ. ವಿ ಕ್ಯಾನ್ ಡಿಸ್ಕಸ್. ಪ್ಲೀಸ್ ಕನೆಕ್ಟ್ ಮೀ ಆನ್ ವಾಟ್ಸ್ಆಪ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.